ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಶಿಡ್ಲಘಟ್ಟ ತಾಲೂಕಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ಹಾಗೂ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಗರದ ಬಿಬಿ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕರಗವನ್ನು ತಲೆ ಮೇಲೆ ಹೊತ್ತು ನಗರದ ಎಲ್ಲಾ ಬೀದಿಗಳಲ್ಲೂ ಮೆರವಣಿಗೆ ನಡೆಸಿದ್ರು. ವೀರಗಾರರು ಮತ್ತು ಭಕ್ತರು ಕರಗವನ್ನು ಹಿಂಬಾಲಿಸಿದ್ರೆ ಮನೆಗಳ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಭಕ್ತಿ ಭಾವದಿಂದ ಕರಗವನ್ನು ಬರಮಾಡಿಕೊಂಡು ಇಷ್ಟಾರ್ಥ ಈಡೇರಲೆಂದು ಕರಗಕ್ಕೆ ಪೂಜೆ ಸಲ್ಲಿಸಿ ಭಕ್ತಿಪೂರ್ವಕವಾಗಿ ನಮಿಸಿದ್ರು. ನಗರದಲ್ಲಿ 2 ಕಡೆ ವಾದ್ಯಗೋಷ್ಠಿ ಏರ್ಪಡಿಸಿದ್ದು ಅಲ್ಲಿ ತಮಟೆ, ಹಲಗೆ ಹಾಗೂ ಚಿತ್ರಗೀತೆಗಳ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಭಕ್ತರು ನಿಂತಲ್ಲೇ ನಿಲ್ಲುವಂತೆ ಮಾಡಿತ್ತು. ನಗರ ಪ್ರದಕ್ಷಿಣೆ ನಂತರ ಕರಗ ಗರ್ಭಗುಡಿ ಸೇರಿತು. ಕರಗ ಮಹೋತ್ಸವದ ಅಂಗವಾಗಿ ರೇಣುಕಾ ಯಲ್ಲಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಹಲವಾರು ಹೂವಿನ ಪಲ್ಲಕ್ಕಿಯಲ್ಲಿ ದೇವರುಗಳನ್ನು ಪ್ರತಿಷ್ಠಾಪಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು. ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಕರಗ ಮಹೋತ್ಸವದ ಅಂಗವಾಗಿ ನಗರದಲ್ಲಿ 2 ಕಡೆ ವಾದ್ಯಗೋಷ್ಠಿ ಏರ್ಪಡಿಸಿತ್ತು. ಪ್ರಸಿದ್ಧ ಕಲಾವಿದರ ತಂಡಗಳು ಕನ್ನಡ, ತೆಲುಗು, ಹಿಂದಿ ಗೀತೆಗಳಿಗೆ ನೃತ್ಯ ಹಾಗೂ ಗೀತ ಗಾಯನ ಮಾಡಿ ಸಭಿಕರ ಮನ ತಣಿಸಿದ್ರು. ನಗರಸಭಾ ಉಪಾಧ್ಯಕ್ಷರಾದ ರೂಪಾ ನವೀನ್ ರವರಿಂದ ಹಲವಾರು ವರ್ಷಗಳಿಂದ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ 100 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ರು. ನಗರದ ಶ್ರೀ ಮಾರಮ್ಮ ವೃತ್ತದಲ್ಲಿರುವ ಮಾರಮ್ಮ ದೇವಾಲಯದಲ್ಲಿ ಎಲ್ಲ ಅತಿಥಿಗಳು ದೇವರ ದರ್ಶನ ಪಡೆದು ಬಂದಂತಹ ಅತಿಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ವಿ ಮುನಿಯಪ್ಪ, ಮಾಜಿ ಶಾಸಕರಾದ ಎಂ ರಾಜಣ್ಣ, ಮೇಲೂರು ಸಚಿನ್, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಸಿಕಲಾನಂದ ಗೌಡ, ಮುಖಂಡರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ, ನಗರಸಭಾ ಅಧ್ಯಕ್ಷರಾದ ವೆಂಕಟಸ್ವಾಮಿ, ನಗರಸಭಾ ಉಪಾಧ್ಯಕ್ಷರಾದ ರೂಪಾ ನವೀನ್ ಕುಮಾರ್, ನಗರಸಭಾ ಸದಸ್ಯರಾದ ಮುನಿರಾಜು, ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯ ಲಕ್ಷ್ಮಣ್, ಸ್ಕೂಲ್ ದೇವರಾಜ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಂಕುನಿಯಪ್ಪ, ಕುಂದಲಗುರ್ಕಿ ಮುನೀಂದ್ರ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ನಂದಿರಾಜೆ, ಶಿಡ್ಲಘಟ್ಟ. ನಮ್ಮ ಪಟ್ಟಣದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಡಗರ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಇಡೀ ಶಿಡ್ಲಘಟ್ಟ ಪಟ್ಟಣದ ಅಲಂಕರಿಸಿ ನಮ್ಮ ಈ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ವ್ಯವಸ್ಥಾಪಕರಿರ್ಬೋದು ಅಥವಾ ಭಕ್ತಾದಿಗಳಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲ ಒಟ್ಟಾಗಿ ಸೇರಿ ಈ ಯಲ್ಲಮ್ಮ ದೇವಿ ರೇಣುಕಾ ಯಲ್ಲಮ್ಮ ದೇವಿಯ ಕರಗವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಲವಾರು ಕಡೆ ಇವತ್ತು ರಸಮಂಜರಿ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಕೂಡ ನಗರದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಈ ಕ್ಷೇತ್ರದ ಜನತೆಗೆ ಆರೋಗ್ಯ, ಶಕ್ತಿ, ಪ್ರೀತಿ, ವಿಶ್ವಾಸ, ಮಳೆ ಬೆಳೆಗಳನ್ನು ಕೊಡ್ಲಿ ಅಂತ ಹೇಳಿ ಆ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ಇವತ್ತು ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಪ್ರಯುಕ್ತ ರೇಣುಕಾ ಯಲ್ಲಮ್ಮ ದೇವಿಗೆ ಪೂಜೆ ಸಲ್ಲಿಸ್ತಾ ಇವತ್ತು ಬಹಳ ವಿಜೃಂಭಣೆಯಿಂದ ಕರಗ ಮಹೋತ್ಸವನ್ನ ವರ್ಷ ಪದ್ಧತಿಯಂತೆ ಆಚರಣೆ ಮಾಡ್ತಿದ್ದಾರೆ. ಆ ಒಂದು ದೇವಿಯಲ್ಲಿ ನಮಸ್ಕರಿಸ್ತಾ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗ್ಲಿ, ಒಳ್ಳೆ ರೈತಾಪಿ ವರ್ಗಕ್ಕೆಲ್ಲ ಒಳ್ಳೆ ಮಳೆ ಆಗಿ, ಒಳ್ಳೆ ಬೆಳೆ ಆಗ್ಲಿ, ಒಳ್ಳೆ ವ್ಯಾಪಾರಸ್ಥರಿಗೆಲ್ಲ ಒಳ್ಳೆ ವ್ಯಾಪಾರಗಳಾಗಿ ಎಲ್ಲರೂ ಕೂಡ ಶಿಡ್ಲಘಟ್ಟದಲ್ಲಿ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಮೊರೆ ಇಡ್ತಾ ವರ್ಷ ಪದ್ಧತಿಯಂತೆ ಮುಂದಿನ ವರ್ಷ ಇನ್ನೂ ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡೋದಾಗ್ಲಿ ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ವರ್ತಿಸ್ತಿದ್ದೀನಿ. ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಈ ದಿವಸ ಶಿಡ್ಲಘಟ್ಟ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಕರಗ ಇರೋದ್ರಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಡೆಯಿಂದ ಇವತ್ತು ಅನ್ನದ ಸಂದರ್ಭ ನಡೀತಾ ಇದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡಿರ್ತಾರೆ. ಅವ್ರಿಗೆ ದೇವರು ಎಲ್ಲ ರೀತಿಯಾದ ಆರೋಗ್ಯ, ಐಶ್ವರ್ಯ ಮತ್ತು ಸಕಾಲ ಗಾಳಿ ಮಳೆ ಎಲ್ಲರೂ ಕಾಪಾಡಲಿ ಅಂತ ಈ ಕಾರ್ಯಕ್ರಮ ಮಾಡಿ ಈ ಅನ್ನಸಂತ ನಮಗೂ ಸಹ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷರು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿಯಾಗಿ ತಾಲೂಕಿನ ಜನತೆಗೆ ಉಪಾಧ್ಯಕ್ಷ ಶುಭಾಶಯ. ಏನ್ ಇವತ್ತಿನ ದಿವಸ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿ ವರ್ಷದ ಪ್ರತೀತಿಯಂತೆ ಈ ವರ್ಷವೂ ಸಹ ರೇಣುಕಾ ಯಲ್ಲಮ್ಮ ದೇವಿ ಕರಗ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಕರಗ ಮಹೋತ್ಸವದಲ್ಲಿ ನಾನು ಸಹ ಪ್ರತಿ ವರ್ಷನೂ ಭಾಗವಹಿಸ್ತಾ ಇದ್ದೀನಿ. ನಾವು ನೋಡ್ತಾ ಇದೀವಿ, ದಿನೇ ನಮ್ಮ ನಾಗರಿಕರ ಜನಗಳ ಭಕ್ತಿ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಹಾಗಾಗಿ ಈ ದೀಪಾಲಂಕಾರ ಇರ್ಬೋದು, ಇಲ್ಲಿನ ಸಂಗೀತ ಗೋಷ್ಠಿ ಇರ್ಬೋದು, ವಿವಿಧ ಕಾರ್ಯಕ್ರಮಗಳಿಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಇದನ್ನ ಆಯೋಜನೆಗೊಳಿಸಿರ್ತಕ್ಕಂತಹ ಆಯೋಜಕರಿದ್ದಾರಲ್ಲ, ಅವರ ಒಗ್ಗಟ್ಟಿನ ಫಲವಾಗಿ ಇವತ್ತಿನ ದಿವಸ ಈ ಕರಗ ಮಹೋತ್ಸವ ಇಷ್ಟು ವಿಜೃಂಭಣೆಯಿಂದ ಆಗ್ಲಿಕ್ಕೆ ನಾವು ಸಾಕ್ಷಿ ಅಂತ ಹೇಳ್ಬೋದು. ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಏನು ಈ ಕರಗ ಮಹೋತ್ಸವನ್ನ ಹಮ್ಮಿಕೊಂಡಿದ್ದಾರೆ ಆ ಆಯೋಜಕರಿಗೂ ಹಾಗೂ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ
ರೈತ ಬಾಂಧವರಿಗೂ ಮುಂಬರುವ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಬರಲಿ, ಅವರ ಮುಖದಲ್ಲಿ ನಾವು ಒಂದು ಮಂದಹಾಸವನ್ನ ನೋಡುವಂತ ಕಾಲ ಬರ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿ ರೇಣುಕಾಂಬ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಮುಂಬರುವ ದಿನಗಳಲ್ಲೂ ಸಹ ಎಲ್ಲ ನಮ್ಮ ಮುಖಂಡರ ಒಂದು ಆಶೀರ್ವಾದದೊಂದಿಗೆ ಈ ಶಿಡ್ಲಘಟ್ಟದಲ್ಲಿ ನಡೀತಕ್ಕಂತಹ ಎಲ್ಲಾ ಒಂದು ಕರಗ ಮಹೋತ್ಸವದಲ್ಲೂ ಸಹ ಭಾಗಿಯಾಗೋದ್ರ ಮುಖಾಂತರ ಆ ದೇವರ ಭಕ್ತಿ ಪಾತ್ರೆಗೆ ನಾವು ಪಾತ್ರ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಈ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಪುನಃ ಇಲ್ಲಿ ಎಲ್ಲಮ್ಮ ಬಳಗದಿಂದ ನಮ್ಗೆ ಸನ್ಮಾನ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಸಹ ತುಂಬಾ ಧನ್ಯವಾದಗಳು ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ರೇಣುಕಾ ಎಲ್ಲಮ್ಮ ಕರ್ಗ ನಡೀತಾ ಇದೆ. ನಾವು ಎಲ್ಲ ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ಇದನ್ನ ಆಚರಿಸ್ತಾ ಇದ್ದಾರೆ. ಕರ್ಗ ಅಂತಂದ್ರೆ ಎಲ್ಲೆಲ್ಲಿ ದುಷ್ಟ ಶಕ್ತಿಗಳಿದೆ ಅದನ್ನ ಅಳಿಸೋಂತ ಕೆಲಸ ತಾಯಿ ಮಾಡ್ತಾಳೆ. ಆ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಯುಷ್ ಆರೋಗ್ಯ ಎಲ್ಲವನ್ನ ಕೊಟ್ಟು ಎಲ್ಲರಿಗೂ ಸುಖದ ಮಳೆ ಸುರಿಸ್ಲಿ ಆ ತಾಯಿ ಅಂತ ಕೇಳ್ತೀನಿ. ಧನ್ಯವಾದಗಳು. ರೇಣುಕಾ ಎಲ್ಲಮ್ಮ ದೇವಿ ಕರಗ ಮಹೋತ್ಸವದ ಶುಭಾಶಯಗಳು. ರೇಣುಕಾ ಎಲ್ಲಮ್ಮ ದೇವಿ ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಇದೊಂದು ಹಬ್ಬ, ಎಲ್ರ ಹಬ್ಬ ಇದು. ಆ ಕಾರಣಕ್ಕೆ ಏನು ಈ ಶಿಡ್ಲಘಟ್ಟ ಜನತೆಯಲ್ಲಿ ಎಲ್ಲರೂ ಒಂದು ಆಶಯ, ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ. ಏನಿವತ್ತು ರೇಣುಕಾ ಎಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಹೊಸ ವರ್ಷದ ಸ್ಟಾರ್ಟ್ ಆಗಿ ಇವತ್ತು ಮೂರನೇ ದಿವಸ ನಡೀತಾ ಇದೆ. ಹಾಗಾಗಿ ಇವತ್ತು ಎಲ್ಲರಿಗೂ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಇವತ್ತು ಕರಗ ಇದೆ. ಹಾಗಾಗಿ ಏನಿವತ್ತು ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಕೋರ್ತಾ. ಜೊತೆಯಲ್ಲಿ ಏನು ಇವತ್ತು ರೇಣುಕಾ ಎಲ್ಲಮ್ಮ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ತಾಲೂಕು ಜನತೆಗೆ ಎಲ್ಲರೂ ಶಾಂತವಾಗಿರ್ಲಿ. ಜೊತೆಲಿ ಇವತ್ತು ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇವತ್ತು ಜಾತಿ ಏನು ಅಂತ ಇಲ್ಲ, ಎಲ್ಲರೂ ಸೇರಿ ಒಂದೇ ಧರ್ಮ ಅಂತೇಳಿ ರೇಣುಕಾ ಎಲ್ಲಮ್ಮ ದೇವಿ ದರ್ಶನ ತಗೊಂಡು ಎಲ್ಲರೂ ಸಂಭ್ರಮದಿಂದ ಇದ್ದಾರೆ. ಒಂದು ಹಬ್ಬ ಮನೆ ಹಬ್ಬ ತರ ಇದೆ. ಹಂಗಾಗಿ ಇದೇ ತರ ಎಲ್ಲಾರು ಮುಂದುವರಿಲಿ, ಇದೇ ತರ ಶಾಂತಿ ತಗೊಂಡು ಎಲ್ಲರೂ ತರಲಿ ಅಂತ Venga!